ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಟೈರ್ ಗೋಡೌನ್ ಸುಟ್ಟು ಕರಕಲಾಗಿದೆ. ಬೆಂಗಳೂರಿನ ಗವಿಪುರಂನಲ್ಲಿ ಸಂಭವಿಸಿರುವಂತಹ ಈ ಘಟನೆ ಅಗ್ನಿ ದುರಂತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಟೈರ್ ಗೋಡೌನ್ ಧಗ ಅಂತೇಳಿ ಹೊತ್ತಿ ಉರಿದಿರುವಂಥ ಘಟನೆ ನಡೆದಿರೋದು ಮುಂಜಾನೆ 4 ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಆವರಿಸಿರುವಂಥ ಹೊಗೆಗೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಅಗ್ನಿ ದುರಂತ ನಂದಿಸುವಲ್ಲಿ ನೀರಿನ ಅಭಾವ, ಬೆಂಕಿ ನಂದಿಸೋದಕ್ಕೆ ನೀರಿನ ಅಭಾವ ಕೂಡ ಉಂಟಾಗಿದೆ ಅಂಥೇಳಿ ಈಗ ಮಾಹಿತಿ ಸಿಕ್ಕಿದೆ. ಖಾಸಗಿ ಟ್ಯಾಂಕರ್ನಿಂದ ನೀರನ್ನು ತರಿಸಿ ಸಿಬ್ಬಂದಿ ಆನಂತರ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ನೀರಿರಲಿಲ್ಲ, ಹಾಗಾಗಿ ಪ್ರೈವೇಟ್ ಟ್ಯಾಂಕರ್ನಿಂದ ನೀರನ್ನು ತರಿಸಿ ಆನಂತರ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಮುಂಜಾನೆ 4 ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ. ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಟೈರ್ ಗೋಡೌನ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಹೊಗೆ ಆವರಿಸಿಕೊಂಡಿದ್ದರಿಂದಾಗಿ ಸುತ್ತಮುತ್ತ ಭಾಗದ ಜನ ಆತಂಕಕ್ಕೊಳಗಾಗಿದ್ರು. ಅಗ್ನಿ ಅವಘಡಕ್ಕೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಟೈರ್ ಗೋಡೌನ್. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಎಷ್ಟು ಗಂಟೆ ಸುಮಾರಿಗೆ ಅವಘಡ ಸಂಭವಿಸಿತು? ಏನಾದರೂ ಸಾವು ನೋವು ಆಗಿರೋದ್ರ ಬಗ್ಗೆ ಮಾಹಿತಿ ಇದೆಯಾ? ಈ ಸಂದರ್ಭಕ್ಕೆ ಈ ಹೊತ್ತಿಗೆ ಬೆಂಕಿಯನ್ನು ನಂದಿಸಿದ್ದಾರಾ? ಏನು ಅಪ್ಡೇಟ್ಸ್ ಇದೆ ನಾಗರಾಜ್? ರಂಜಿತ್, ಚಾಮರಾಜಪೇಟೆಯ ಗವಿಪುರಂನಲ್ಲಿ ಮುಂಜಾನೆ 4 ಗಂಟೆಗೆ ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಏನೋ ಒಂದು ಟೈರ್ ಗೋಡನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬಹುತೇಕ ಬೆಂಕಿ ಕಾಣಿಸ್ಕೊಂಡು ಅದು ನಂತರ ಬಹಳ ದಟ್ಟವಾಗಿ ಆವರಿಸ್ಕೊಂಡಿದ್ದಂಥ ಸಂಪೂರ್ಣ ಗೋಡನ್ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಗೋಡನ್ನಲ್ಲೇ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಬಹುತೇಕ ಬೆಂಕಿಯನ್ನು ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದ್ದಾರೆ. ಆದರೆ ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಇದರ ಏನು ಟೈರ್ಗಳೇ ತುಂಬಿದ್ರಿಂದ ಗೋಡನ್ ಪೂರ್ತಿ ಇನ್ನೂ ಒಳಗಡೆ ಇರ್ತಕ್ಕಂಥ ಬೆಂಕಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹೀಗಾಗಿ ದಟ್ಟವಾದಂಥ ಹೊಗೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಆದರೆ ಅಗ್ನಿಶಾಮಕ ಸಿಬ್ಬಂದಿ ಎಡಬಿಡದೆ ಒಂದು ಬೆಂಕಿಯನ್ನು ನಂದಿಸೋ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದೆ. ಇಷ್ಟು ದೊಡ್ಡ ಅಗ್ನಿ ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ನೀರಿನ ಕೊರತೆ, ರಾಜಧಾನಿ ಬೆಂಗಳೂರಲ್ಲಿ ಈಗಾಗಲೇ ನೀರಿನ ಕೊರತೆ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅಗ್ನಿ ದುರಂತಕ್ಕೂ ಸಹ ನೀರಿಗೆ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಏನು ಟೈರ್ಗಳಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಪೂರ್ಣವಾಗಿ ಏನು ಟೈರ್ಗಳು ಉರಿತಾ ಇರ್ತವೆ, ಅದರ ಒಳಗಡೆ ಹೋಗಿ ನೀರು ನಿಲ್ಲುವವರೆಗೂ ಬೆಂಕಿ ಆರೋದಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಇಲ್ಲಿ ನೀರಿನ ಕೊರತೆ ಉಂಟಾಗಿರೋದ್ರಿಂದ ಏನು ಚಾಮರಾಜಪೇಟೆ ಅಗ್ನಿಶಾಮಕ ಠಾಣೆಯವರು ಪಕ್ಕದ ಠಾಣೆಗಳಿಂದಲೂ ಸಹ ಸಾಕಷ್ಟು ಒಂದು ಇದನ್ನು ತೆಗೆದುಕೊಂಡು ಎರವಲು ನೀರನ್ನು ತೆಗೆದುಕೊಂಡು ಅಲ್ಲಿಂದ ಆರಿಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಖಾಸಗಿ ಟ್ಯಾಂಕರ್ಗಳಿಂದಲೂ ಸಹ ಇಲ್ಲಿಗೆ ನೀರನ್ನು ತರಿಸ್ಕೊಂಡು ಇಲ್ಲಿ ಅಗ್ನಿಶಾಮಕ ವಾಹನಕ್ಕೆ ಫಿಲ್ ಮಾಡಿಕೊಂಡು ಅಲ್ಲಿ ನಂತರ ಈ ಬೆಂಕಿಯನ್ನು ನಂದಿಸುವಂಥ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖ ಪ್ರಶ್ನೆ, ಇಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ ಮತ್ತು ಯಾರದೇ ಕಾರ್ಮಿಕರು ಒಳಗಡೆ ಸಿಲುಕೊಂಡಿರಲಿಲ್ಲ. ಈ ರೀತಿಯಾಗಿ ಏನಾದರೂ ದೊಡ್ಡ ಅಗ್ನಿ ಅವಘಡ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಜನಗಳು ಸಿಲುಕಿಕೊಂಡಿದ್ದಾಗ ಈ ರೀತಿ ನೀರಿನ ಅಭಾವ ಉಂಟಾದರೆ ನಿಜಕ್ಕೂ ಪರಿಸ್ಥಿತಿ ಸಾಕಷ್ಟು ವಿಷಮ ಆಗೋ ರೀತಿ ಕಾಣ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ನೀರನ್ನು ಒಂದು ಕಡೆ ಕುಡಿಯೋದಕ್ಕೆ ನೀರಿಲ್ಲ, ದಿನಬಳಕೆಗೆ ನೀರಿಲ್ಲ ಅಂತ ಇದ್ದರೆ ಇತ್ತ ಕಡೆ ಇಂತಹ ದುರಂತಗಳಾದಾಗ ಅದನ್ನು ನಿವಾರಿಸಲಿಕ್ಕೂ ನೀರಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.